ಹಸು ತಂದಿದ್ದೀರಲ್ಲ, ಎಷ್ಟು ಹಸು ತಂದಿರಿ ಚಿಂತಾಮಣಿಯಿಂದ? ಚಿಂತಾಮಣಿಯಿಂದ ಒಂದು 4 ತಂದು ಇನ್ ಮಿಕ್ಕಿದವೆಲ್ಲ ನಮ್ಮ ಫ್ರೆಂಡ್ ವಸಂತ್ ಅಂತ ಹೇಳಿದ್ವಲ್ಲ, ಹಾ ಸರ್. ಅವ್ರ ಹತ್ರ ತಗೊಂಬಂದಿವ್ರಿ ಎಲ್ಲ. 2019ರಿಂದ ರೀ. 2019. 20ರಿಂದ ಜಾಸ್ತಿ ಆದವ್ರಿ. ಹಾ ಸರ್. ಸ್ಟಾರ್ಟಿಂಗ್ 2019, 20ರಿಂದ ಜಾಸ್ತಿ ಮಾಡ್ಕೊಂಡ್ವಿ. ಹಿಂಗಂತೂ ನಿಲ್ಸೋದಲ್ಲ, ಯಾವ್ದೇ ಕಾರಣಕ್ಕೂ ನಿಲ್ಸಲ್ಲ. ಈಗ ಕರುಗಳು ಅದಾವು, ಅವು ಗಬ್ಬನೂ ಇಲ್ಲ, ಇನ್ನು ಇದು ಇಲ್ಲ, ಬೆಳವಣಿಗೆ ಆಗ್ಬೇಕು. ಅವಕ್ಕೂ ಪ್ರತಿದಿನ 2-2 kg ಬೇಕೇ ಬೇಕು ಫೀಡಿಂಗ್. ಈಗ ಚೆನ್ನಾಗಿ ನೋಡ್ತಿರ್ಲಿಲ್ಲ ಅಂದ್ರ ನೆಕ್ಸ್ಟ್ ಕರ ಹಾಕಿದ ಮೇಲೆ ಕೊಡಕ್ ಹೋದ್ರ ಅದು ಹಾಲು ಬರಲ್ಲ. ಈಗ್ಲಿಂದನ ಇದು ಪ್ರೆಗ್ನೆಂಟ್ ಐತಿ ಅಂದ್ರೆ ಇದಕ್ಕೇನ್ ಕೊಡ್ಬೇಕು ಅದನ್ನ ಕೊಡಕ ಬೇಕ್ರಿ ನಾವು. ಈಗ ಅವು ಕರುಗಳು ನಮ್ಮ ಮನಿವು ಆ ತರ ಬಂದವು ಅಂದ್ರೆ ನಾನು ಫೀಡ್ ಕೊಟ್ಟಿದ್ದ ಬರ್ತವ್ರಿ. ಬರೀ ಮೇವು ಹಾಕೋದ್ರಿಂದ ಹಾಲು ಬರ್ತೈತಿ ಅನ್ನೋದು ತಪ್ಪು ಕಲ್ಪನೆ ಅದು. ಹೌದು. ಆತ್ಮೀಯ ವೀಕ್ಷಕರೇ, ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಲ್ಲಿ ಜೋಯಿಸರ ಅರಳಹಳ್ಳಿಯಲ್ಲಿ ಸುಮಾರು ಒಂದು 15ರಿಂದ 20 ಹಸುಗಳನ್ನ ಸಾಕಿ ಹರೀಶ ಮಾಸಣಿಗೆ ಅಂತಂದೇಳಿ 20 ಹಸುಗಳನ್ನ ಸಾಕಿ ಭಾಳ ಚೆನ್ನಾಗಿ ಒಂದು ಡೈರಿ ಫಾರ್ಮ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ಮೊದಲನೇದಾಗಿ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್. ಸರ್, ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಗೆ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಹರೀಶ್ ಹನುಮಂತಪ್ಪ ಮಾಸಣಗಿ. ಹಾಂ ಸರ್. ರಾಣೆಬೆನ್ನೂರು ತಾಲೂಕು, ಜೋಯಿಸರಹಳ್ಳಿ ಗ್ರಾಮ, ಹಾವೇರಿ ಡಿಸ್ಟ್ರಿಕ್ಟ್. ಸರ್, ಸುಮಾರು ಎಷ್ಟು ವರ್ಷದಿಂದ ನೀವು ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್? 2019ರಿಂದ. 2019ರಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಿ. 2019ರಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಸೊ ಇವತ್ತು ನೀವು ಸ್ಟಾರ್ಟ್ ಮಾಡಿದ್ದು ಎಷ್ಟು ಹಸುವಿಂದ ಸ್ಟಾರ್ಟ್ ಮಾಡಿದ್ರಿ? ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದ ನಂತರ ಒಂದೇ ಹಸುವಿನಿಂದ. ಈಗ ಪ್ರೆಸೆಂಟ್ ಎಷ್ಟು ಅದಾವ ಸರ್ ನಿಮ್ಮ ಹತ್ರ? ಇವಾಗ ಪ್ರೆಸೆಂಟು ದೊಡ್ಡ ಒಂದು 15 ಅದಾವೆ, ಸಣ್ಣ ಒಂದು 17 ಅದಾವೆ. ಎಷ್ಟು ಸಣ್ಣವೆಲ್ಲ ಸೇರ್ಕೊಂಡು 17 ಟೋಟಲ್ 17 ಅಕ್ಕವೆ. ಸರ್, ಈಗ ಟೋಟಲ್ 17 ಹಸುಗಳನ್ನ ಇವತ್ತು ನೀವು ಸಾಕ್ತಾ ಇದ್ದೀರಿ. ಈ 17 ಹಸುವಿಗೆ ನೀವು ಎಷ್ಟು ಜಾಗದಲ್ಲಿ ಹಸಿಮೇವು ಬೆಳ್ಕೊಂತ ಇದೀರಿ ಸರ್? ಸುಮಾರು ಒಂದು 2.5 ಎಕರೆ ಇದೆ. ಹಾ ಸರ್, 2.5 ಎಕರೆ ಹಸಿಮೇವು ಮಾಡ್ಕೊಂಡಿರಿ? ಹಸಿಮೇವು ಮಾಡ್ಕೊಂಡೆ. ಹಾ ಸರ್, 2.5 ಎಕರೆ ಹಸಿಮೇವು. ಹಾ ಸರ್. ಬೇಸಿಗೆ ಟೈಮಲ್ಲಿ ಒಣ ಮೇವಿಗೆ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂತವ್ರು ಒಂದು 10-15 ಟ್ರಿಪ್. ಹಾ ಸರ್. ಅಂದ್ರೆ ಏನೇನ್ ಮೇವು ಪರ್ಚೇಸ್ ಮಾಡ್ತೀರಿ ಸರ್ ನೀವು? ಬೀಜ ಸೊಪ್ಪಿ ಹೊಟ್ಟು, ಸೋಯಾ ಹೊಟ್ಟು, ಹಾ ಸರ್, ಶೇಂಗಾ ಹೊಟ್ಟು, ಹಾ ಸರ್, ಇವನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು. ಹಾ ಸರ್. ಜೊತೆಗೆ ಡೈರಿ ಸೊಪ್ಪನ್ನು ಹಚ್ಕೊಂಡಿದ್ದೀರಿ? ಡೈರಿ ಸೊಪ್ಪು ಹಚ್ಕೊಂಡಿದ್ದೀವಿ. ಹಾ ಸರ್. ಸರ್, ಹಾಗೆ ನಿಮ್ದು ಮೊದಲನೇ ಹಸು ತಂದಿದ್ದು ಅಂತಂದ್ರಲ್ಲ, ಯಾವ್ದು ಸರ್ ಅದು ಮೊದಲನೇ ಹಸು? ಇದ್ರ ತಾಯಿ ರೀ. ಯಾವ್ದು? ಇದ್ರ ತಾಯಿ. ಅದನ್ನ ಆಗ್ಲೇ ಸೇಲ್ ಮಾಡಿದೀವಿ. ಈಗ ಇದು ಮಗಳು ಒಂದೇ ಸೋಲ್ ಇಳಿದೈತಿ. 5 ಲೀಟರ್ ಪ್ರೆಸೆಂಟ್ 5 ಲೀಟರ್ ಕೊಡ್ತೈತ್ರಿ. ಇದೀಗ ಪ್ರೆಸೆಂಟ್ 5 ಲೀಟರ್ ಕೊಡ್ತೈತಿ. ಫಸ್ಟ್ನೇ ಸೋಲ್ ರೀ ಇದು. ಹಾ ಸರ್. ಇವೆಲ್ಲ ಪಡ್ಡೆ ಕರುಗಳೇನ್ ಸರ್ ಇವು? ಹೌದು ಸರ್, ಇವೆಲ್ಲ ಪಡ್ಡೆ ಕರುಗಳು. ಹಾ ಸರ್. ಇದು ಮನ್ಯಾಗಿದ್ದು ಇದು ಪಡ್ಡೆ ರೀ ಇದು. ಹಾ ಸರ್. ಒಂದೇ ಸೋಲ ಒಂದು 12 ಲೀಟರ್ ಕೊಟ್ಟೈತ್ರಿ. 12 ಲೀಟರ್ ಕೊಟ್ಟೈತೆ. ಸರ್, ಈಗ ಅದು ಸುಮಾರು ಅಂದಾಜಿದೆ ಎಷ್ಟನೇ ಸೂಲ್ ಸರ್ ಇದು? ಇದು ಫಸ್ಟ್ 22nd ಈಗ ಪ್ರೆಗ್ನೆಂಟ್ ಐತ್ರಿ. ಸೆಕೆಂಡ್ನೇ ಲ್ಯಾಕ್ಟೇಷನ್. ಹೌದು. ಹಾ ಸರ್. ಹಾಲು ಎಷ್ಟು ಬರ್ತಾ ಇದೆ ಸರ್ ಇದು? ಫಸ್ಟ್ಗೆ 12 ಲೀಟರ್ ಬಂದೈತ್ರಿ. ಹಾ ಸರ್. ಇವಾಗ ನೋಡ್ಬೇಕ್ರಿ, ಜಾಸ್ತಿ ಬರ್ತೈತ್ರಿ ನೆಕ್ಸ್ಟ್ 2ನೇದಕ್ಕೆ. ಹಾ ಸರ್. ಸರ್, ನೀವೆಲ್ಲ ಇದು ಬೂಸ ಅದೆಲ್ಲ ಯಾವ್ಯಾವ್ದು ಕೊಡ್ತಾ ಇದ್ರಿ? ಬೂಸ ತಿವಾನ ಕಂಪ್ನಿದ್ 8000 ಅಂತ ಕೊಡ್ತೇವ್ರಿ. ಹಾ ಸರ್. ಆಮೇಲೆ ಮೆಕ್ಕೆಜೋಳ ಅದು ಒಂದು ಕೊಡ್ತೀವಿ. ಹಾ ಸರ್. ಪುಡಿ ಮಾಡಿಸ್ಕೊಂಡು. ಮಾಮೂಲಿ ಮೇವು ಹಾಕ್ತಾವಲ್ಲ, ಸಪ್ರೇಟ್ ಏನ್ ಬುಟ್ಟಿ ಇಟ್ಟು ಕೊಡಲ್ಲ. ಹಸಿ ಮೇವು ಏನ್ ಹಾಕ್ತಾವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತೇವ್ರಿ. ಹಸಿ ಮೇವಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾ ಇದೀರಿ? ಹಾ ಸರ್. ಸರ್, ಈಗ ಇಲ್ಲೇನ್ ನಿಮ್ಮ ಇಷ್ಟು ಹಸುಗಳದವಲ್ಲ, ಇದರಲ್ಲಿ ಈ ಫಸ್ಟ್ನ ಎಷ್ಟು 12 ಲೀಟರ್ ಕರಿತೈತೆ ಅಂದ್ರೆ? ಇದು 12 ಲೀಟರ್. ಆ ಕಡೆ ಸರ್ ಮನೇಲಿ ಹುಟ್ಟಿದ್ರಿ ಇದು. ಹಾ ಸರ್. ಅದು ಹೊರಗಡೆಯಿಂದ ತಂದ. ಅದು ಒಂದ್ ಟೈಮಿಗೆ ದಾಖಲೆ ಮಾಡೈತಿ. ಅದು ತಂದದ್ದೇನ್ ಸರ್ ಅದು? ಅದು ಎಲ್ಲಾ ತಂದವ್ರಿ. ಅವು ಮತ್ ಮನ್ಯಾಗ ನಾವು ಆ ಕಡೆಗೆ 2 ಅದಾವು. ಅವು ಪ್ರೆಗ್ನೆಂಟ್ ಅದಾವ್ರಿ. ಸರ್, ಇದು ಎಷ್ಟಕ್ಕೆ ತಂದಿದ್ರಿ ಈ ಹಸುನ? 1,10,000 ತಂದ್ರಿ. ಎಲ್ಲಿಂದ ತಂದಿದ್ರಿ ಸರ್ ಇದನ್ನ? ಚಿಂತಾಮಣಿ ದಾವಸ್ಪೇಟೆ ಹತ್ರ ಯಶವಂತ್ ಅಂತದ್ರ, ಅವ್ರ ಹತ್ರ ತಗೊಂಬಂದ್ವಿ. ಇಲ್ಲಿ ದಾಬಸ್ಪೇಟೆ ಹತ್ರ ಯಶವಂತ ಹತ್ರ? ಎಲೆಕ್ಯಾತನಹಳ್ಳಿ. 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 ಹಾ ಸರ್. ಸರ್, ಈಗ ಚಿಂತಾಮಣಿ ಹಸು ತಂದಿದಿರಲ್ಲ, ಎಷ್ಟು ಹಸು ತಂದ್ರಿ ಚಿಂತಾಮಣಿಯಿಂದ? ಚಿಂತಾಮಣಿಯಿಂದ ಒಂದು 4 ತಂದು ಇನ್ ಮಿಕ್ಕಿದವೆಲ್ಲ ನಮ್ಮ ಫ್ರೆಂಡ್ ವಸಂತ್ ಅಂತ ಹೇಳಿದ್ವಲ್ಲ. ಹಾ ಸರ್. ಅವ್ರ ಹತ್ರ ತಗೊಂಬಂದಿವ್ರಿ ಎಲ್ಲ. ನಿಮ್ ಫ್ರೆಂಡ್ ವಸಂತ್ ಅವ್ರ ಹತ್ರ ತಗೊಂಬಂದಿದ್ದು? ಹ್ಞೂ. ಹಾ ಸರ್. ಸರ್, ಈಗೆಲ್ಲ ಟೋಟಲಿ ನೀವು ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲು ಹಾಕ್ತದ್ರಿ ಸರ್, ಬೆಳಿಗ್ಗೆ ಮತ್ತು ಸಂಜೆ? ಇವಾಗ ಈ ಪ್ರೆಸೆಂಟ್ಲಿ ಇವು 4 ಹಸು ಅಷ್ಟ ಕೊಡ್ತಾವ್ರಿ. ಹಾ ಸರ್. 40-45 ಲೀಟರ್ ಹಾಕ್ತೇವೆ ಒಂದ್ ಟೈಮಿಗೆ. ಹಾ ಸರ್. ಫಸ್ಟಿಗೆಲ್ಲ ಇವು
ಇವೆಲ್ಲ ಹಾಲು ಕರಿಬೇಕಾದ್ರೆ ಹಾ ಸರ್ 150 ಲೀಟರ್ ಮುಟನ ಹಾಕಿದೀವಿ. ಪರ್ ಒನ್ ಟೈಮಿಗೆ ಒನ್ ಟೈಮ್ 150 ಲೀಟರ್ ತನಕ ಹಾಕಿದಿರಿ. ಹ್ಞೂ. ಹಾ ಸರ್, ಈಗ ಒನ್ ಟೈಮಿಗೆ 150 ಲೀಟರ್ ತನಕ ಹಾಕಿದಿರಿ. ಸೊ ನೀವು ಫೀಡಿಂಗ್ ಎಲ್ಲ ಯಾವ್ಯಾವ ತರ ಕೊಡ್ತಾ ಇದೀರಿ ಸರ್ ಇದಕ್ಕೆ? ಬೆಳಿಗ್ಗೆ ಒನ್ ಟೈಮು, ಸಾಯಂಕಾಲ ಒನ್ ಟೈಮ್. ಅದೇ ಸರ್, ಫೀಡ್ ಏನೇನು ಕೊಡ್ತಾ ಇದೀರಿ? ಅದೇ ಫೀಡು ಪೆನ್ಸಿಲ್, ಹಾ ಸರ್, ಆಮೇಲೆ ಮೆಕ್ಕೆಜೋಳದ ಹಾ ಸರ್, ಇವೆರಡ ಕೂಡ. ಆಮೇಲೆ ಮಿನರಲ್ ಮಿಕ್ಸ್ಚರ್ ಆ ತರ ಎಲ್ಲ? ಮಿನರಲ್ ಮಿಕ್ಸ್ಚರ್ ಅವೆಲ್ಲ ನಮಗೆ ಡೈರೆಕ್ಟ್ ಕೊಟ್ಟಿರ್ತಾರೆ. ಹಾ ಸರ್, ಪ್ರತಿದಿನ 1 kg ಬೇಕ್ರಿ. ಒಂದ್ ಟೈಮಿಗೆ 1 kg, 2 ಟೈಮಿಗೆ ಅಂದ್ರೆ 2 kg ಬೇಕು. ಹಾ ಸರ್, ಮಿನರಲ್ ಮಿಕ್ಸ್ಚರ್ ಕೊಡೋದ್ರಿಂದ ಎಲ್ಲ ಯಾವ ತರ ನಿಮಗೆ ಉಪಯೋಗಗಳು? ಆರೋಗ್ಯವಾಗಿರ್ತಾವ್ರಿ, ಯಾವ್ದೇ ತರ ಸಮಸ್ಯೆ ಇರಲ್ಲ, ಏನಿರಲ್ಲ. ಹಾ ಸರ್, ಆರೋಗ್ಯವಾಗಿರ್ತಾವ. ತಿಂದದ್ದೆಲ್ಲ ಡೈಜೆಷನ್ ಆಕತಿ. ಸಗಣಿ ಹಾಕಿದ್ರು ಒಂದ್ ಕಡ್ಡಿ ಬರಲ್ಲ. ಒಳ್ಳೆ ಕ್ವಾಲಿಟಿ ಬರ್ತೈತಿ ಹಾಲು. ಒಟ್ಟು ಮಿನರಲ್ ಮಿಕ್ಸ್ಚರ್ ಹಾಕೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ತದೆ, ಹಸುಗಳ ಆರೋಗ್ಯನೂ ಚೆನ್ನಾಗಿರ್ತದೆ. ಹಾ ಸರ್. ಸೊ ನೀವು ಒಂದು ಹಸುವಿಗೆ ಎಷ್ಟು ಕೊಡ್ತದಿರಿ ಸರ್ ಇದನ್ನ, ಯಾವುದು ಮಿನರಲ್ ಮಿಕ್ಸ್ಚರ್? 100 ಗ್ರಾಮ್ ಕೊಡ್ತೇವ್ರಿ ಒಂದ್ ಹಸುವಿಗೆ. ಒನ್ ಟೈಮಿಗೆ. ಹಾ ಸರ್, ಅದಕ್ಕೇನ್ ಸಪ್ರೇಟ್ ಏನ್ ಹಾಕಲ್ರಿ. ಹಾ ಸರ್, ಈಗ ಹಸಿ ಮೇವು ಹಾಕಿದ್ವಿ ಅಂದ್ರ ಆ ಬುಟ್ಟ್ಯಾಗನ ಫೀಡ್ ಹಾಕ್ಬಿಡ್ತೇವಿ. ಆಮೇಲೆ ಅದ್ರ ಮೇಲೆ ಮಿನರಲ್ ಮಿಕ್ಸ್ಚರ್ ಹಾಕ್ಬಿಡ್ತೇವೆ. ಅಂದ್ರೆ ಹಸಿ ಮೇವಿನ ಮೇಲ್ಗಡೆನೆ ಎಲ್ಲದ ಜೊತೆಗೆ ತಗೊಂಡ್ ತಿನ್ಬೇಕ್ರಿ ಅದು. ಹಂಗ್ ಮಾಡ್ತೇವೆ. ಹಾ ಸರ್. ಸರ್, ಈಗ ಸುಮಾರು ಎಷ್ಟು ವರ್ಷದಿಂದ ನೀವು ಈ ಡೈರಿ ಫಾರ್ಮ್ ನಡೆಸ್ತಾ ಇದೀರಿ? 2019ರಿಂದ ರೀ. 2019? 20ರಿಂದ ಜಾಸ್ತಿ ಆದವ್ರಿ. ಸ್ಟಾರ್ಟಿಂಗ್ 2019, 20ರಿಂದ ಜಾಸ್ತಿ ಮಾಡ್ಕೊಂಡಿವ್ರಿ. ಹಾ ಸರ್. ಸರ್, ಸುಮಾರು ಈಗ ನಾನು ವಿಚಾರ ಏನು ಕೇಳ್ತಾ ಇದೀನಿ ಅಂದ್ರೆ, ಈ ಕೆಲವೊಂದು ಡೈರಿ ಫಾರ್ಮ್ಗಳು ಲಾಸ್ ಆದವು ಅಂತ ವಿಚಾರಗಳು ಬರ್ತಿರ್ತವೆ. ಡೈರಿ ಫಾರ್ಮ್ ಲಾಸ್ ಆಗಕ್ಕೆ ಮೂಲ ಕಾರಣಗಳು ಏನಿರ್ಬೋದು ಸರ್? ಅದು ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡಿದ್ರಿ ಲಾಸ್. ನಾವ್ ಯಾವಾಗ ಮೇವ್ ಹಾಕಿದ್ವಿ, ಯಾವಾಗ ತಿಂಡಿ ಹಾಕಿದ್ವಿ, ಯಾವಾಗ ನೀರ್ ಕುಡಿಸಿದ್ವಿ ಅಂದ್ರ ಅವ್ ಲಾಸ್ ಹಾಕವ್ರಿ. ಲೇಬರ್ ನಂಬ್ಕೆನಂಗಿಲ್ರಿ, ಏನಿದ್ರು ನಾವ ಮಾಡ್ಕೋಬೇಕ್ರಿ. ಹಂಗಾದ್ರ ಮಾತ್ರ ಅದರಿಂದ ಬರೋದು. ಈಗ ಇದು ಹೀಟಿ ಬಂದತಿ ಅಂದ್ರ ಲೇಬರಿಗೆ ಗೊತ್ತಾಗಲ್ಲ. ಈಗ ನಾವು ಪ್ರತಿ ಟೈಮು ಮನ್ಯಾಗ ಇರ್ತವಿ, ನಾನಾಗ್ಲಿ ನಮ್ಮ ಮನೆಯವ್ರಾಗ್ಲಿ ನೋಡ್ತಿರ್ತಾರ್ರಿ. ಇವತ್ತು ಇದು ಹೀಟಿಗೆ ಬಂದೈತಿ, ಇದಕ್ ಸೆಮೆನ್ ಹಾಕ್ಸ್ಬೇಕು ಅಂತ ಗೊತ್ತಾಗ್ಬಿಡ್ತೈತಿ. ಏಕದಮ್ ನಾವ್ ಅದ್ ಮಾಡ್ತೇವಿ. ಒಳ್ಳೆ ಟೈಮಿಗೆ ಕಟ್ ನಿಲ್ತತಿ. ನಮಗೆ 1 ವರ್ಷಕ್ಕೆ ಮತ್ ಕರ ಕೊಡ್ತೈತಿ. ಒಟ್ಟೇನು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ಅದನ್ನ ನಾವ್ ಇಲ್ಲಿ ಬಿಟ್ಟು ಎಲ್ಲೆಲ್ಲಾರ ಹೋದ್ರ ನಡೆಯಲ್ರಿ. ಮತ್ ಲಾಸ್ ಆಗಿ ಹಾಕವ್ರು. ಒಟ್ಟೇನು ಹಸುಗಳನ್ನ ಜವಾಬ್ದಾರಿಯಾಗಿ ನೋಡ್ಕೊಂಡ್ರೆ ಯಾವ್ದೇ ತರ ಒಳ್ಳೆ ಚೆನ್ನಾಗಿ ಬರ್ತದೆ. ಹಾ ಸರ್. ಸರ್, ಈಗ ನೀವು ಪ್ರೆಸೆಂಟ್ ಒಂದ್ ದಿನಕ್ಕೆ ಎಷ್ಟು ಲೀಟರ್ ಹಾಲಾಗ್ತದಿರಿ ಅಂದ್ರಿ? ಇವಾಗ ಪ್ರೆಸೆಂಟ್ 80 ಲೀಟರ್ ಆಕೈತಿ. ಈಗ ಪ್ರೆಸೆಂಟ್ ಸದ್ಯ ಅಂದ್ರೆ ಇವ 4 ರೀ. ಈಗ ಹಾಲ್ ಬರ ಅಂತವ್ ಇವೆಲ್ಲ ಮಿಕ್ಕಿದ್ವೆಲ್ಲ ಗಬ್ಬ ಅದಾವ. ಹಾ ಸರ್. ಸರ್, ಈಗ ನೀವು ಈಗ 4 ಹಸುಗಳು ಮಾತ್ರ ಹಾಲ್ ಕರಿತದವೆ. ಹೌದ್ರಿ. ಟೋಟಲ್ ಆಗಿ 80 ಲೀಟರ್ ಹಾಲ್ ಆಗ್ತದ್ರಿ. ಅದಾದ್ಮೇಲೆ ಇಲ್ಲಿ ಮಿಕ್ಕಿದಂತ ಈ ಹಸುಗಳಿಗೆಲ್ಲಕ್ಕೂ ನಾರ್ಮಲ್ ಆಗಿ ಫೀಡ್ ಯಾವಾಗ್ಲೂ ಹೆಂಗ್ ಕೊಡ್ತಿದ್ರು ಅದೇ ತರ? ಅವಾಗ ಹಾಲ್ ಬರೋ ಟೈಮ್ನಾಗ ಏನ್ ಕೊಡ್ತಿದ್ವಲ್ಲ, ಅವಾಗ 5 kg ಕೊಟ್ರೆ ಈಗ 3 kg 4 kg ಕೊಡ್ತಾವ್ರಿ. ಯಾಕಂದ್ರೆ ಅವು ಬಾಡಿ ಮೇಂಟೆನೆನ್ಸ್ ಆಗ್ಬೇಕಲ್ಲ, ಒಳಗಡೆ ಕರ ದಷ್ಟ ಪುಷ್ಟವಾಗಿ ಬೆಳಿಬೇಕು. ಅದರಿಂದ 3ರಿಂದ 4 kg ಮಾಮೂಲಿ ಟೈಮ್ ಕೊಡ್ತಾವ್ರಿ ಅವಕ್ಕೂ. ಅವಕ್ಕೇನ್ ಸಪ್ರೇಟ್ ಏನ್ ಮಾಡಲ್ಲ, ಮೇವೇನ್ ಕಡಿಮೆ ಕೊಡಲ್ಲ. ಅವಾಗ ಏನ್ ಕೊಡ್ತಿದ್ವಲ್ಲ, ಈಗ ಅದೇ ಮೇವ ಕೊಡ್ತೇವೆ. ಮತ್ತೇನು ಮಾಡಲ್ಲ. ಬಟ್ ಹಸು ಹಾಲ್ ಕರಿಯೋದ್ ಬಿಟ್ಟತೆ ಅಂತ ಫೀಡಿಂಗ್ ನಿಲ್ಸಂಗಿಲ್ಲ? ಇಲ್ಲ. ನಾವಾಗಿ ಈಗ ಇದು ಹಾಲ್ ಕರಿಯೋದ್ ಬಿಡ್ಬೇಕಂದ್ರ ಒಂದ್ 15 ದಿವಸ ಫೀಡಿಂಗ್ ಕೊಡಲ್ಲ. 15 ದಿವಸ ಆದ್ಮೇಲೆ ಫೀಡಿಂಗ್ ಕೊಡ್ತಾವ್ರಿ. ಅವಾಗ ಹಾಲು ಏಕದಮ್ ಹಾಲಿನಾರ ಬತ್ತವ್ರಿ. ಆಮೇಲೆ ಫೀಡಿಂಗ್ ಲೈಟ್ ಆಗಿ ಜಾಸ್ತಿ ಮಾಡ್ಕೊಂತ ಬರ್ತವ್ರಿ. ಒಟ್ಟು ಫೀಡಿಂಗ್ ಅಂತ ನಿಲ್ಸಂಗಿಲ್ಲ? ಫೀಡಿಂಗ್ ಅಂತೂ ನಿಲ್ಸೋದಲ್ಲ, ಯಾವ್ದೇ ಕಾರಣಕ್ಕೂ ನಿಲ್ಸಲ್ರಿ. ಈಗ ಕರುಗಳದವು, ಅವು ಗಬ್ಬನೂ ಇಲ್ಲ, ಇನ್ನು ಇದು ಇಲ್ಲ, ಬೆಳವಣಿಗೆ ಆಗ್ಬೇಕು. ಅವಕ್ಕೂ ಪ್ರತಿದಿನ 2-2 kg ಬೇಕೇ ಬೇಕು ಫೀಡಿಂಗ್. ಬಟ್ ಕಂಪಲ್ಸರಿ ಏನೈತೆ ಫೀಡಿಂಗ್ ಮಾತ್ರ ನಾವು ತಪ್ಸಂಗಿಲ್ಲ, ಕೊಟ್ಕೊಂತಾನೆ ಇರ್ಬೇಕು. ಹಾ ಸರ್. ಸರ್, ಈಗ ಡೈರಿ ಫಾರ್ಮ್ ನೀವು ಇವತ್ತು ಸುಮಾರು 80 ಲೀಟರ್ ಹಾಲು ಆಗ್ತಾ ಇದೀರಿ. ಸೊ ಒಂದು ತಿಂಗಳಿಗೆ ನಿಮಗೆ ಖರ್ಚು ಎಷ್ಟು ಬರ್ತೈತೆ, ಆದಾಯ ಎಷ್ಟು ಬರ್ತಾ ಇದೆ ಸರ್? ಖರ್ಚು ಸರ ನಂದು 2,50,000 ರೂಪಾಯಿ ಪೇಮೆಂಟ್ ಆದ್ರೂ 50,000 ಖರ್ಚು ಬರೋದ್ರಿ. ಈಗ 50,000 ಖರ್ಚು ಬರ್ತದೆ. ಯಾಕಂದ್ರೆ ಹಾಲ್ ಮಾತ್ರ ಕಡಿಮೆ ಆಗೈತಿ, ಫೀಡಿಂಗ್ ಮಾತ್ರ ಕಡಿಮೆ ಆಗಿಲ್ಲ. ಫೀಡಿಂಗ್ ಅವಾಗ ಏನ್ ಕೊಡ್ತೇವಲ್ಲ, ಈಗ ಅದೇ ಲೇಬಲ್ನಾಗ ಕೊಡ್ತೇವೆ, ಒಟ್ಟ ಕಡಿಮೆ ಮಾಡ್ಕೊಂಡಲ್ಲ. ನಾನು ಇವತ್ತು 10,000 ರೂಪಾಯಿ ಹಾಲ್ ಮಾರಿದ್ರು 50,000 ರೂಪಾಯಿ ಫೀಡಿಂಗ್ ಬೇಕೇ ಬೇಕು. ಫೀಡಿಂಗ್ ಅಂತ ಏನು ಮಾಡಕ್ಕಾಗಲ್ಲ. ನಾನು 2.5 ಲಕ್ಷದ ಹಾಲ್ ಹಾಕ್ಲಿ 50,000 ರೂಪಾಯಿ ಫೀಡಿಂಗ್ ಕಂಪಲ್ಸರಿ ಮಾಡ್ಲೇಬೇಕು, ಬೇಕೇ ಬೇಕು.
ಈಗ ಕೆಲವೊಬ್ರು ಏನಕತ್ತೆ ಅಂದ್ರೆ ಅವ ಹಸು ಹಸು ಕರಿಯಲ್ಲ ಬಿಡು, ಅದಕ್ಕೇನ್ ಹಾಕೋದು 1 kg 1/2 kg. ಈಗ ನಾನು ಫೀಡ್ ಹಾಕಿದ್ರ ನೆಕ್ಸ್ಟ್ ನನಗೆ ಹಾಲು ಒಳ್ಳೆ ಇಳುವರಿ ಕೊಡ್ತತಲ್ರಿ ಅದ. ಈಗ ಚೆನ್ನಾಗಿ ನೋಡ್ಕಿರ್ಲಿಲ್ಲ ಅಂದ್ರ ನೆಕ್ಸ್ಟ್ ಕರ ಹಾಕಿದ ಮೇಲೆ ಕೊಡಕ್ ಹೋದ್ರ ಅದ ಹಾಲು ಬರಲ್ಲ. ಈಗ್ಲಿಂದನ ಇದು ಪ್ರೆಗ್ನೆಂಟ್ ಐತಿ ಅಂದ್ರೆ ಇದಕ್ಕೇನ್ ಕೊಡ್ಬೇಕು ಅದನ್ನ ಕೊಡಕ ಬೇಕ್ರಿ ನಾವು. ಈಗ ಅವು ಕರುಗಳು ನಮ್ಮ ಮನಿವು ಆ ತರ ಬಂದವು ಅಂದ್ರ ನಾನ್ ಫೀಡ್ ಕೊಟ್ಟದ್ಕ ಬರ್ತಾವ್ರಿ. ಬರೀ ಮೇವ್ ಹಾಕೋದ್ರಿಂದ ಹಾಲು ಬರ್ತೈತಿ ಅನ್ನೋದು ತಪ್ಪು ಕಲ್ಪನೆ ಅದು. ಹೌದೌದು ಸರ್.